Welcome to online class of Elements of Cost Accounting, 6th semester Commercial Practice, Unit 3, Material Cost. ಇದರ ಸೆಷನ್ 21ಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ ಸೆಷನ್ನಲ್ಲಿ 20ನೇ ಸೆಷನ್ನಲ್ಲಿ ನಾವು ಕ್ವೆಶ್ಚನ್ ಪೇಪರಲ್ಲಿ ಹಲವೊಂದು ಪ್ರಾಬ್ಲಮ್ಸ್ ತೆಗೆದುಕೊಂಡ್ಬಿಟ್ಟು ಹೌ ಟು ಡಿಟರ್ಮಿನ್ ಸ್ಟಾಕ್ ಲೆವೆಲ್, ಮಿನಿಮಮ್ ಲೆವೆಲ್, ರಿಆರ್ಡರ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್. ಓಕೆ, ಸೊ ಇದನ್ನೆಲ್ಲ ನಾವು ಮಾಡೋದು ಕಲ್ತಿದ್ವಿ. ಸೊ ಈ ಒಂದು ಸೆಷನ್ ಅಲ್ಲೂ ಕೂಡ we are going to take few more problems from question paper, simple problems on calculation of different stock levels. ಈ ಒಂದು ಸೆಷನ್ ಅಲ್ಲೂ ಕೂಡ ಈ ಕೆಲವೊಂದು ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ I am going to take question paper problem for you. ಓಕೆ ಸ್ಟೂಡೆಂಟ್ಸ್, ಕಾಣಿಸ್ತಾ ಇದೆಯಲ್ಲ ಕ್ವಶನ್ ತಮಗೆ? ಓಕೆ, ಯಾರಾದ್ರೂ ಒಬ್ರು ಓದಿ. ಅಕ್ಟೋಬರ್ ನವೆಂಬರ್ 2019 ದಿಸ್ ಇಸ್ ಆಫ್ 10 ಮಾರ್ಕ್ಸ್ ಕ್ವಶನ್. ಒಬ್ರು ಓದಿ ಯಾರಾದ್ರೂ. ಎಸ್, ಓದಿ. The following information relating to a factory for a month of 4 weeks. Okay. Maximum usage 450 units per week. Right. Minimum usage 150 units per week. Right. Normal usage 300 units per week. Okay. Reorder quantity 2400 units. Okay. Reordering period 4 to 6 weeks. Okay. Calculate reorder level, minimum level, maximum level, average stock level. ಓಕೆ, ನೋಡಿ ಇಷ್ಟೇ 4 ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ದಿಸ್ ಇಸ್ ಆಫ್ 10 ಮಾರ್ಕ್ಸ್ ಫಾರ್ ಯು. ಓಕೆ, ಸೊ ಮಿನಿಮಮ್ ಯೂಸೇಜ್ ಕೊಟ್ಟಿದ್ದಾನೆ, ಮ್ಯಾಕ್ಸಿಮಮ್ ಕೊಟ್ಟಿದ್ದಾನೆ, ನಾರ್ಮಲ್ ಯೂಸೇಜ್ ಕೊಟ್ಟಿದ್ದಾನೆ, ರೀಆರ್ಡರ್ ಕ್ವಾಂಟಿಟಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಏನಿದೆ? ಎಸ್, ರೀಆರ್ಡರ್ ಕ್ವಾಂಟಿಟಿ. Economic order quantity. ವೆರಿ ಗುಡ್. ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಕರಿತೀವಿ, ಅವನೇ ಕೊಟ್ಟಿದ್ದಾನೆ. ರೀಆರ್ಡರಿಂಗ್ ಪೀರಿಯಡ್, ಇದಕ್ಕೆ ಇನ್ನೊಂದು ಹೆಸರು ಏನಿದೆ? ಎಸ್, ವೆರಿ ಗುಡ್, ಹೇಳಿ, ಕರೆಕ್ಟ್ ಹೇಳಿ. Delivery period. ಎಸ್, ರೀಆರ್ಡರಿಂಗ್ ಪೀರಿಯಡ್ ಅಂದ್ರೂ ಒಂದೇ, ಡೆಲಿವರಿ ಪೀರಿಯಡ್ ಅಂದ್ರೂ ಒಂದೇ. 4 to 6 ವೀಕ್ಸ್ ಕೊಟ್ಟಿದ್ದಾನೆ. ಸೊ ಈ ಎಲ್ಲ ಇನ್ಫಾರ್ಮೇಶನ್ ಮೇಲೆ ನೀವು ರೀಆರ್ಡರ್ ಲೆವೆಲ್ ಕಂಡುಹಿಡಬೇಕು, ಮಿನಿಮಮ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್, ಹಾಗೇನೆ ಆವರೇಜ್ ಸ್ಟಾಕ್ ಲೆವೆಲ್ ಕಂಡುಹಿಡಬೇಕು. ಓಕೆ, ಫಸ್ಟ್ ಈ ರೀತಿ ಪ್ರಾಬ್ಲಮ್ ಕೊಟ್ಟ ಫಸ್ಟ್ ಏನ್ ಮಾಡಬೇಕು ಅಂತ ಹೇಳಿ, ಯಾವ ಲೆವೆಲ್ ಕಂಡುಹಿಡಬೇಕು ಅಂತ ಹೇಳಿದ್ದೀನಿ ನಾನು? Reorder level. ಎಸ್, ವೆರಿ ಗುಡ್, ವೆರಿ ಗುಡ್. ಸೊ ಫಸ್ಟ್ ನಾವು ರೀಆರ್ಡರ್ ಲೆವೆಲ್ ನ ಕಂಡುಹಿಡಿತಾ ಹೋಗೋಣ. ಸೊ ನಂಬರ್ ಎ, ರೀಆರ್ಡರ್ ಲೆವೆಲ್. ಫಾರ್ಮುಲಾ, ಎಸ್, ಫಾರ್ಮುಲಾ ಹೇಳಿ ಫಾರ್ ಕ್ಯಾಲ್ಕುಲೇಟಿಂಗ್ ರೀಆರ್ಡರ್ ಲೆವೆಲ್. Reorder level is equal to maximum consumption into maximum reorder period. ಓಕೆ, ನೋಡಿ ಇದನ್ನೆಲ್ಲ ಮತ್ತೆ ಮತ್ತೆ ನೀವು ಹೇಳ್ತಾ ಇರಬೇಕು. 2 1 2 2 2 4 ನೀವು ಹೆಂಗೆ ಬೈಹರ್ಟ್ ಆಗಿರುತ್ತೋ ಅದೇ ರೀತಿ ನೀವು ರೀಆರ್ಡರ್ ಲೆವೆಲ್ ಅಂದ ತಕ್ಷಣನೇ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್. ಸೊ ಓಕೆ ಫಾರ್ಮುಲಾ ಬರ್ಕೊಳ್ಳಿ. ವಿದ್ಯಾಶ್ರೀ ಬರ್ಕೊಳ್ತಾ ಇದ್ದೀರಾ? ಎಸ್. ಓಕೆ, ರೀಆರ್ಡರ್ ಲೆವೆಲ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ ನೋಡಿ? 450 per week. 450 units. ಎಸ್, 450 ಯೂನಿಟ್ಸ್. ಎಸ್, ಇಂಟು ಸೊ ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಎಷ್ಟಿದೆ ಸರ್ ಅದು ಹೇಳಪ್ಪ? 6 weeks. ಹೇಳಪ್ಪ. ಸರ್ 450 ಯೂನಿಟ್ಸ್ ಪರ್ ವೀಕ್ ಐತೆ ಸರ್. ಆದ್ರೆ ಕ್ಯಾಲ್ಕುಲೇಷನ್ 4 ವೀಕ್ ಮಾಡ್ಬೇಕಲ್ಲ ಸರ್? ಏನಂದಪ್ಪ? ಇದನ್ನ ಮಲ್ಟಿಪ್ಲೈ, ಸರ್ ಓಕೆ, ಇದನ್ನ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಡೆಲಿವರಿ ಪೀರಿಯಡ್ ಆಗಿರ್ಬೋದು. ಓಕೆ, ಇದನ್ನ ನೀವು ಏನ್ ಮಾಡ್ಬೇಕು ಗೊತ್ತಾ? ಅಲ್ಲಿ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಕಂಡಿತೀವಲ್ಲ, ಅಲ್ಲಿ ಮಂತ್ಲಿ ಕೊಟ್ಟಿದ್ರೆ ಇಂಟು ಟೋಲು ಅಲ್ಲಿ ಮಾಡಬೇಕು. ಸೊ ಇಲ್ಲಿ 4 ವೀಕ್ಸ್ ಅಂತಾನೆ ತಗೋಬೇಕು. ಓಕೆ, 4 ಇದ್ರೆ 4. ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾನೋ ಪೀರಿಯಡ್ ಏನಿದ್ರೆ ಅದನ್ನ ಮಾತ್ರ ತಗೋಬೇಕು. ಗೊತ್ತಾಯ್ತೇನಪ್ಪ? ಓಕೆ, ಸೊ ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಅಂದ್ರೆ 4 ಇಸ್ ಮಿನಿಮಮ್, 6 ಇಸ್ ಮ್ಯಾಕ್ಸಿಮಮ್. ಎಷ್ಟು ತಗೊಳ್ತೀರಾ ಇಲ್ಲಿ? 6. ಅದನ್ನ ವೀಕ್ಸ್ ಇದ್ರೆ ವೀಕ್ ಬರೀರಿ, ಅದ್ರ ಏನಿದೆ ಅದನ್ನ ಬರೀರಿ ಅಷ್ಟೇ. 6 weeks. 6 weeks.
ಅಂದ್ರೆ 450 ಇಂಟು 6 ವೀಕ್ಸ್ ಏನಿದೆ ದಟ್ ಈಸ್ ರೀಆರ್ಡರ್ ಲೆವೆಲ್ ಅಂತೇಳಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 450 ಇಂಟು ಕ್ಯಾಲ್ಕುಲೇಟ್ ಇಟ್ಕೊಳ್ಳಿ ಪಕ್ಕದಲ್ಲಿ. 450 ಇಂಟು 6 2700. 2700. ಎಸ್. ಮುಂದಿನ ತಂಜಿಮಾ. Yes, sir. ಎಸ್, ಗುಡ್, ರೈಟ್. ಫಸ್ಟ್ ಒನ್ ಗೊತ್ತಾಯ್ತು ನೋಡಿ. ಸಿಂಪಲ್ ಇದೆ. ಸಿಂಪಲ್, ಇನ್ನೂ ಸಿಂಪಲ್ ಯಾವಾಗ ಆಗುತ್ತೆ ಅಂದ್ರೆ ನೀವು ಫಾರ್ಮುಲಾ ಕಲ್ತ್ರು ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ ಸ್ಟೂಡೆಂಟ್ಸ್. ಅದಕ್ಕೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ರೀಆರ್ಡರ್ ಲೆವೆಲ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್. ಸೊ 450 ಯೂನಿಟ್ಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಕೊಟ್ಟಿದ್ದಾನೆ, ಇಂಟು 6 ವೀಕ್ಸ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅಂತ ಇದೆ. ಸೊ ಅದನ್ನ ನಾವು ತಗೊಂಡಿದ್ದೀವಿ, ಎರಡು ಮಲ್ಟಿಪ್ಲೈ ಮಾಡಿದ್ರೆ 2700 ಯೂನಿಟ್ಸ್ ಬಂತು. ದಿಸ್ ಈಸ್ ರೀಆರ್ಡರ್ ಲೆವೆಲ್ ಫಸ್ಟ್ ಕಂಡಿಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಬಿ ಮಿನಿಮಮ್ ಲೆವೆಲ್. ಎಸ್, ಫಾರ್ಮುಲಾ ಹೇಳಿ ವಿದ್ಯಾಶ್ರೀ. ಫಾರ್ಮುಲಾ ನೋಡ್ಬಿಟ್ಟು ಹೇಳಿ. ಕೇಳಿಸ್ತಾ ಇದೆನಾ ವಿದ್ಯಾ? ಹಾ ಸರ್. ನೋಡ್ಬಿಟ್ಟು ಸ್ಕ್ರೀನ್ ಕಾಣ್ತಾ ಇದೆನಲ್ಲ, ಸ್ಕ್ರೀನಲ್ಲಿ ನೀವು ನೋಡಿ ಹೇಳ್ಬೋದಲ್ವಾ? ನೀವು ಝೂಮ್ ಮಾಡ್ಬೋದು ಅನ್ಸುತ್ತೆ ಅಲ್ವಾ? ನಾನೇನ್ ಸ್ಕ್ರೀನ್ ನೋಡ್ತೇನೆ ಅದನ್ನ ಝೂಮ್ ಮಾಡ್ಬೋದಾ ನೀವು ಅಕ್ಷಯ್? ಮಾಡ್ಬೋದು. ಯಾಕಂದ್ರೆ ನಾನು ಇಲ್ಲಿ ಲ್ಯಾಪ್ಟಾಪ್ ಇಂದ ಮಾಡ್ತೇನೆ, ನನಗೆ ಗೊತ್ತಾಗಲ್ಲ, ಅದು ಕೇಳಿದೆ. ಓಕೆ, ಇಲ್ಲ ಮಾಡ್ಬೋದು ಸರ್ ಝೂಮ್. ಓಕೆ. ವಿದ್ಯೆ ಕಷ್ಟ ಆಗ್ತಾ ಇದೆನಾ? ಓಕೆ, ಯಾರಾದ್ರೂ ಬೇರೆ ಹೇಳಿ, ತೊಂದ್ರೆ ಇಲ್ಲ. ಸರ್ ಹೇಳೋದಾ? ಹೇಳಿ. Minimum level is equal to reorder level minus normal consumption into normal delivery period. ನೋಡಿ, ಎಸ್, ರೈಟ್, ಗುಡ್. ಸೊ ಮಿನಿಮಮ್ ಲೆವೆಲ್ ಇಸ್ ಈಕ್ವಲ್ ಟು ರೀಆರ್ಡರ್ ಲೆವೆಲ್ ನಾವು ಈಗ ತಾನೇ ಕಾಂಪ್ಯೂಟ್ ಮಾಡ್ಕೊಂಡಿದೀವಿ, ದಟ್ ಈಸ್ 2700 ಯೂನಿಟ್ಸ್. ದಿಸ್ ಇಸ್ ಎ ಲೆವೆಲ್ ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ಡೆಲಿವರಿ ಪೀರಿಯಡ್. ಸೊ ನಾರ್ಮಲ್ ಕನ್ಸಂಪ್ಷನ್ ಕೊಟ್ಟಿದ್ದಾನೆ ನೋಡಿ. ಕನ್ಸಂಪ್ಷನ್ ಅಂದ್ರೂ ಒಂದೇ, ಯೂಸೇಜ್ ಅಂದ್ರೂ ಒಂದೇ. ಓಕೆ, ನೋಡಿ, ಎಸ್ ಕೊಟ್ಟಿದ್ದಾನೆ. ಎಸ್, ನಾರ್ಮಲ್ ಯೂಸೇಜ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ, ಹಂಗಾಗಿ ನಾರ್ಮಲ್ ಕನ್ಸಂಪ್ಷನ್ 300 ತಗೊಳ್ಳಿ. ಇಲ್ಲಿ ನಾರ್ಮಲ್ ಡೆಲಿವರಿ ಪೀರಿಯಡ್ ಕೊಟ್ಟಿಲ್ಲ, ಏನ್ ಮಾಡ್ಬೇಕು ಅವಾಗ ಹೇಳಿದ್ದೀನಿ? 4 + 6 ಡಿವೈಡೆಡ್ ಬೈ 2 ಮಾಡಬೇಕು ಸರ್. ವೆರಿ ಗುಡ್. ಯಾರು ಮಾತಾಡಿದ್ದು? ಸರ್ ನಾನು ಸಿದ್ದಿಕಾ. ವೆರಿ ಗುಡ್. ನೋಡಿ, ಅದ್ ಆ ಥರ ನೆನ್ಪಿಟ್ಕೋಬೇಕು. ಸೊ ಅವನು ನಾರ್ಮಲ್ ಡೆಲಿವರಿ ಪೀರಿಯಡ್ ಕೊಟ್ಟಿಲ್ಲ ಅಂದ್ರೆ ಅವನು ಏನ್ ಡೆಲಿವರಿ ಪೀರಿಯಡ್ ಕೊಟ್ಟಿದ್ದಾನೆ? 4 + 6 ಡಿವೈಡೆಡ್ ಬೈ 2 ಬಂದಿರೋದನ್ನ ಆವರೇಜ್ ತಗೊಳ್ಳಿ. ಅದಕ್ಕೆ ನಾನು ಇಲ್ಲಿ ನೋಡಿ ಕೆಳಗಡೆ ಬರ್ತೀನಿ, ಆವರೇಜ್ ರೀಆರ್ಡರ್ ಪೀರಿಯಡ್ ಹ್ಯಾಸ್ ಬೀನ್ ಟೇಕನ್ ಆಸ್ ನಾರ್ಮಲ್ ರೀಆರ್ಡರ್ ಪೀರಿಯಡ್. ಸೊ ಹೀಗಾಗಿ ರೀಆರ್ಡರ್ ಲೆವೆಲ್ ಎಷ್ಟಿದೆ? 2700. ಓಕೆ, 2700 ಯೂನಿಟ್ಸ್ ಅಂತ ಬರ್ಕೊಳ್ಳಿ. ಮೈನಸ್, ಓಕೆ, 300 units 300 ಯೂನಿಟ್ಸ್ ಇಂಟು 5 weeks. 5 ವೀಕ್ಸ್. Weeks. ಓಕೆ, ಅವನು ಏನ್ ಕೊಟ್ಟಿದ್ರೆ ಅದು ಬರೀ ಡೇಸ್ ಇದ್ರೆ ಡೇಸ್, ವೀಕ್ಸ್ ಇದ್ರೆ ವೀಕ್ಸ್. ಓಕೆ, ಈಗ 2700 ಮೈನಸ್ 300 ಇಂಟು 5 ಆಯ್ತು. ಈಗ ಒನ್ಸ್ ಅಗೇನ್ 2700 ಯೂನಿಟ್ಸ್, ಹಾಗೇನೆ ಮೈನಸ್ ಎಷ್ಟು ಬರುತ್ತೆ? 1500. Yes, 1500 units. That is equal to how much? 1200 units. 1200 units. Very good. So this is called minimum level. So ಈ ರೀತಿ ನಾವು ಕಂಪ್ಯೂಟ್ ಮಾಡಬೇಕು. ಕೆಳಗಡೆ ನೀವು ಈ ರೀತಿ ನಾನು ಬರ್ದಿದ್ದೀನಲ್ಲ, ಅದನ್ನ ಬರೆದ್ರೆ ಇವ್ಯಾಲ್ಯೂಯೇಷನ್ ಮಾಡೋರಿಗೆ ಗೊತ್ತಾಗುತ್ತೆ. ವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ? ಸೊ ಇವರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ನಾರ್ಮಲ್ ಡೆಲಿವರಿ ಪೀರಿಯಡ್ ನ ಆವರೇಜ್ ರೀಆರ್ಡರ್ ಪೀರಿಯಡ್ ನ ತಗೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಇದನ್ನ ಬರಿಬೇಕು. ಗಾಟ್ ಇಟ್? ಅರ್ಥವಾಯ್ತಾ? Yes sir. ಓಕೆ, ರೈಟ್. ನೆಕ್ಸ್ಟ್, ಮ್ಯಾಕ್ಸಿಮಮ್ ಲೆವೆಲ್ ಇಸ್ ಈಕ್ವಲ್ ಟು, ಎಸ್ ಫಾರ್ಮುಲಾ ಹೇಳಿ ಯಾರಾದ್ರು? ಬಾಯ್ಸ್ ಹೇಳಿ ಯಾರಾದ್ರು? ಎಲ್ರು ನನಗೇನು ಗೊತ್ತಾ, ಎಲ್ಲರ ಜೊತೆ ಕ್ಲಾಸಲ್ಲಿ ಕೇಳಿ, ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ, ಎಲ್ಲರ ಜೊತೆನೂ ನಾನು ಮಾತಾಡ್ತೀನಿ. ಅವ್ರ ಹತ್ರ ಹೋಗ್ಬಿಟ್ಟು ವರ್ಕಿಂಗ್ ಎಲ್ಲ ನೋಡ್ಬಿಟ್ಟು, ಈಗ ಆನ್ಲೈನ್ ಆಗಿರೋದ್ರಿಂದ ಸೊ ಗೊತ್ತಾಗ್ತದೆ. ಸೊ ನೀವು ನನ್ನ ಜೊತೆ ಮಾತಾಡಿದ್ರೆ ನೀವು ಫೆಮಿಲಿಯರ್ ಆಗ್ತೀರಾ. ಎಸ್ ಹೇಳಿ. ಸರ್ ನಾನು ಹೇಳ. ಒನ್ ಸೆಕೆಂಡ್. ಬಾಯ್ಸ್, ವರುಣ್, ರವಿಕುಮಾರ್, ಅಕ್ಷಯ್, ವರುಣ್, ಯಾರಾದ್ರೂ ಇದೀರೇನಪ್ಪ ಕ್ಲಾಸಲ್ಲಿ?
ಸರ್ ಹೇಳಪ್ಪ. maximum level equals a record reorder level plus reorder quantity minus minimum consumption into minimum reorder period. Very good, very good. So maximum level is equal to reorder level plus reorder quantity minus minimum consumption into minimum reorder period. Okay, so ಈಗ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಹೋಗೋಣ. reorder level ಎಷ್ಟಿದೆ? ಫಾರ್ಮುಲಾ ಎಲ್ಲರೂ ಬರ್ಕೊಂಡ್ರಾ? Yes, sir. Okay. ಬರ್ಕೊಂಡ್ವಿ. Okay, so 2700 units plus reorder quantity, economic order quantity ಎಷ್ಟು ಕೊಟ್ಟಿದ್ದಾನೆ? 2400. Yes, very good. 2400. ನೋಡಿ, ಈ ರೀತಿ ನಾನು ಪ್ರಾಬ್ಲಮ್ ಮಾಡ್ತೀನಲ್ಲ, ಇದೇ ರೀತಿ ಬ್ರಾಕೆಟ್ ಎಲ್ಲ ಹಾಕಿ. ಎಸ್, ಮೈನಸ್ ಮಿನಿಮಮ್ ಕನ್ಸಂಪ್ಷನ್, ಮಿನಿಮಮ್ ಯೂಸೇಜ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ? 150 units. ಎಸ್, 150 ಯೂನಿಟ್ಸ್ ಇಂಟು ಮಿನಿಮಮ್ ರಿಆರ್ಡರ್ ಪೀರಿಯಡ್ ಅವನೇ ಕೊಟ್ಟಿದ್ದಾನೆ. 4 ಅಲ್ವಾ? 4 weeks. Yes, sir. Yes, 4 weeks. Now simplify this. That is 2700 plus 2400. Is it 5100? 5,000. Yes, sir. Yes, 5100 minus 150 into 4. 14 600 units alva? Yes, sir. Sir. Okay. The answer is 4500. 4500 units. Yes, ನಾ 5100 ಅಲ್ಲಿ yes 5100 ಅಲ್ಲಿ 600 ಹೋದ್ರೆ you will get 4500 units. So this is maximum level. So ನಾವೀಗ ಮಿನಿಮಮ್ ಲೆವೆಲ್ 1200 ಆಯ್ತು, ಹಾಗೇನೆ ಮ್ಯಾಕ್ಸಿಮಮ್ ಲೆವೆಲ್ 4500 ಆಯ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನಮಗೆ ಆವರೇಜ್ ಸ್ಟಾಕ್ ಲೆವೆಲ್ ಕೇಳಿದಾನೆ. ದಿಸ್ ಇಸ್ ಸಿಂಪಲ್. ಆವರೇಜ್ ಸ್ಟಾಕ್ ಲೆವೆಲ್ is equal to half of minimum level plus maximum level. Okay, so formula ಬರ್ಕೊಳ್ಳಿ. average stock level is equal to half of minimum level plus maximum level. That is half 1/2 of minimum level ಎಷ್ಟಿದೆ? ಲೆವೆಲ್ ತಗೋಬೇಕು. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ I have made a mistake. ಅದನ್ನ ಲಾಸ್ಟ್ ಕ್ಲಾಸ್ ಸರಿ ಮಾಡಿದೀವಿ. ಕನ್ಸಂಪ್ಷನ್ ತಗೋಬೇಡಿ, ಲೆವೆಲ್ ತಗೊಳ್ಳಿ. ನಾವು ಕಾಂಪ್ಯೂಟ್ ಮಾಡಿದ್ರೆ ಅದು ತಗೋಬೇಕು. ಎಷ್ಟಿದೆ? 1200. Yes, very good. 1200 units plus maximum ಎಷ್ಟಿದೆ? 450 units. 4500 units. Okay, so ಈಗ ಎರಡನ್ನೂ ಆಡ್ ಮಾಡಿ. friend So 1200 plus 5,700. yes, half of 5700 units. So ಎಷ್ಟು ಬರುತ್ತೆ ಆನ್ಸರ್? 3450 units. Very good. So 3450 units. So 3450 units. Yes. ನೋಡಿ, so this is the answer. ಇಷ್ಟ ಸಿಂಪಲ್ ಇದೆ. ನೀವು ಪ್ರಾಬ್ಲಮ್ ಅಲ್ಲಿ ನಾಳೆ ನಿಮಗೆ ಇಷ್ಟೊಂದು ನಿಮಗೆ ಅರ್ಥ ಆಗಲಿ ಅಂತ 3-4 ಸ್ಟೆಪ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನಾಳೆ ನೀವು ಡೈರೆಕ್ಟ್ ಆಗಿ ಒಂದು ಸ್ಟೆಪ್ ಅಲ್ಲಿ ಬರ್ದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆನ್ಸರ್ ಬರಿಬೋದು ನೋಡಿ ನೀವು. ಓಕೆ, ತೊಂದರೆ ಇಲ್ಲ. ಸೊ ನೋಡಿದವ್ರಿಗೆ ಅರ್ಥ ಆಗೋ ರೀತಿ ನೀವು ಮಾಡಿ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಅಕ್ಟೋಬರ್ ನವೆಂಬರ್ 2019 10 marks ಕ್ವಶನ್. ಅರ್ಥ ಆಗ್ತಿದೆ ಸ್ಟೂಡೆಂಟ್ಸ್? Yes, sir. ಸ್ಟಾರ್ಟಿಂಗ್ ಯಾರೋ ಕೇಳ್ತಾ ಇದ್ರು ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ, ಹಾಗೆ ಹೀಗೆ ಸರ್ ಕಾಸ್ಟಿಂಗ್ ಕಷ್ಟ ಅಂತೇಳಿ. ನೋಡಿ, ಕಾಸ್ಟ್ ಶೀಟ್ ಮಾಡಿದ್ರಿ, ಸ್ಟಾಕ್ ಲೆವೆಲ್ ನೀವು ಮಾಡ್ತಾ ಇದ್ದೀರಾ. ಓಕೆ, ಸೊ ಇದೇ ರೀತಿ ಸಿಂಪಲ್ ಇದೆ. ಸೊ ಇವನ್ ನಾಳೆ ಈ ಕಳ್ಸಿರೋ ನೋಟ್ಸಲ್ಲೂ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಸೊ ಭಯಪಡಬೇಡಿ, ಅದು ತುಂಬಾ ಸಿಂಪಲ್ ಇದೆ. ನಾನು ಹೇಳ್ಕೊಡ್ತೀನಿ, ಆಗ್ಬೋದಾ? ನಿನ್ನೆ ನೀವು ನೋಟ್ಸ್ ಕಳಿಸಿದ್ರಲ್ಲ, ಅದು ಇದ್ರ ಚಾಪ್ಟರ್ ಕಂಟಿನ್ಯೂ? ಹೌದೌದು, ಇದು ನೀವು ಏನ್ ಬರ್ಕೊಂಡ್ರೆ ಅದು ಮುಂದಿನ ಇದು ಬರ್ಕೊಳ್ಳಿ. ಓಕೆ, ಇನ್ನೂ ಇದೆ, ಇನ್ನೂ ಒಂದು 8-10 ಪೇಜ್ ಆಗುತ್ತೆ. ನಂತರ ಕಳಿಸ್ತೀನಿ, ನಾನು ಇದು ಮಾಡ್ತಾ ಮಾಡ್ತಾ ಕಳಿಸ್ತೀನಿ, ಆಗ್ಬೋದಾ? ಎಸ್, ಮತ್ತೇನ್ ಡೌಟ್ ಇದೆ? ಓಕೆ ಸರ್, ಎಸ್ ಹೇಳಿ. ಸರ್ ನಾನು ಸಿದ್ದಿಕಾ. ಹಾ, ಸರ್, ಹಾ, ಅದು ಕ್ವಶನ್ ಅಲ್ಲಿ ಸರ್, ಇವಾಗ ರಿಆರ್ಡರಿಂಗ್ ಪೀರಿಯಡ್ 4 to 6 weeks ಅಂತ ಕೊಟ್ಟಿರ್ತಾರಲ್ಲ ಸರ್, ಹೌದು. ಮ್ಯಾಕ್ಸಿಮಮ್ ರಿಆರ್ಡರ್ ಪೀರಿಯಡ್ ಇವಾಗ ನಾವು ರಿಆರ್ಡರ್ ಲೆವೆಲ್ ಫಾರ್ಮುಲಾ ಹಾಕ್ತಿವಲ್ಲ, ಹೌದು. ಅವಾಗ ಮ್ಯಾಕ್ಸಿಮಮ್ ರಿಆರ್ಡರ್ ಪೀರಿಯಡ್ ಮಿನಿಮಮ್ ಮ್ಯಾಕ್ಸಿಮಮ್ ಆಗಿ 6 weeks ಅಂತ ತಗೋತೀವಿ. ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟದನ ರೇಂಜ್ 2 to 4 ಇದ್ರೆ 4 ತಗೊಳ್ಳಿ, 6 to 8 ಇದ್ರೆ 8 ತಗೊಳ್ಳಿ, ಆ ರೀತಿ. ಹೌದು,
ಸರ್ ಅದೇ ನಾರ್ಮಲ್ ಡೆಲಿವರಿ ಪೀರಿಯಡ್ ಇದ್ದಾಗ ಅದು ಕ್ಯಾಲ್ಕುಲೇಷನ್ ಮಾಡಬೇಕು. ನಾರ್ಮಲ್ ಡೆಲಿವರಿ ಪೀರಿಯಡ್ ಕೊಟ್ಟಿದ್ರೆ ಅದು ತಗೊಳ್ಳಿ, ಇಲ್ಲಾಂದ್ರೆ ಆವರೇಜ್ ಮಾಡ್ಕೊಳ್ಳಿ. ಎಸ್ ಸರ್. ನಾರ್ಮಲ್ ಯೂಸೇಜ್ ಆಗಿರ್ಬೋದು, ನಾರ್ಮಲ್ ಕನ್ಸಂಪ್ಷನ್ ಆಗಿರ್ಬೋದು ಕೊಟ್ಟಾಗ ಅವ್ನು ಕೊಟ್ಟಿದ್ರೆ ಅದನ್ನ ತಗೊಳ್ಳಿ, ಇಲ್ಲ ಅಂದ್ರೆ ಮಿನಿಮಮ್ ಯೂಸೇಜ್ ಪ್ಲಸ್ ಮ್ಯಾಕ್ಸಿಮಮ್ ಯೂಸೇಜ್ ಡಿವೈಡ್ ಬೈ 2 ಮಾಡಿ. ಡೆಲಿವರಿ ಪೀರಿಯಡ್ ಅಷ್ಟೇ ಅವ್ನು ಕೊಡದೇ ಇದ್ರೆ 4 + 6 ಡಿವೈಡ್ ಬೈ 2 ಆ ರೀತಿ ಮಾಡಿ. ಗೊತ್ತಾಯ್ತಾ? ಎಸ್ ಸರ್. ಓಕೆ ಸರ್. ಓಕೆ, ಸೊ ಇನ್ನೊಂದು ಚಿಕ್ಕ ಪ್ರಾಬ್ಲಮ್ ಮಾಡೋಣ ಅಥವಾ ಸಾಕಾ? ಸರ್ ಇನ್ನೊಂದು ಚಿಕ್ಕ ಪ್ರಾಬ್ಲಮ್ ಮಾಡೋಣ ಅಥವಾ ಸಾಕಾ? ಸರ್ ಇವಾಗಷ್ಟೇ ಒಂದು ಪ್ರಾಬ್ಲಮ್ ಮಾಡಿದ್ರಲ್ಲ ಸರ್. ಎಸ್, ಹೌದು. ಸರ್ ಅದ್ರಲ್ಲಿ ಆವರೇಜ್ ಸ್ಟಾಕ್ ಲೆವೆಲ್ ಹಾಫ್ ಇಂಟು 5700 ಬಂತಲ್ಲ, ಹೌದು. ಅದನ್ನ ಸರ್ ಅದು ಹಾ, ಹೆಂಗ್ ಬಂತು ಅಂತನಾ? ಸರ್ ಅದು ಗೊತ್ತಾಯ್ತು. ಅದ್ರ Okay. ನೆಕ್ಸ್ಟ್ ಹಾ 5700 ಡಿವೈಡೆಡ್ ಬೈ 2 ನ. ಹೌದು ಹೌದು, ಅದ್ರ ಅರ್ಧ, ಹಾಫ್ ಅಂದ್ರೆ ಅರ್ಧ ಅಲ್ವಾ? ಡಿವೈಡ್ ಬೈ 2 ಅಂದ್ರೂ ಅಷ್ಟೇ, ಹಾಫ್ ಅಂದ್ರೂ ಅಷ್ಟೇ. ಡಿವೈಡೆಡ್ ಬೈ 2 ಅಂದ್ರೆ ಅಷ್ಟೊಂದು ಬರುತ್ತಲ್ರಿ. ಈಗ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಹಾಫ್ ಆಫ್ 100 ಎಷ್ಟಾಗುತ್ತೆ? ಸರ್ 50. 100 ಡಿವೈಡ್ ಬೈ 2 ಅಂದ್ರೆ 100 ಡಿವೈಡೆಡ್ ಬೈ 2 2 ಎಷ್ಟಾಗುತ್ತೆ? 50. ಅಷ್ಟೇ. 50. ಸೊ ಬೋತ್ ಆರ್ ಸೇಮ್. ಸರ್ ಅದು 2850 ಬರಲ್ಲ. ಅಲ್ಲ, ಇದು ಆನ್ಸರ್ ಕೊನೆ ತಪ್ಪು ಬರುತ್ತೆ ಅಂತನಾ? ಹಾ ಸರ್ ಎಷ್ಟು ಬರುತ್ತೆ ಹೇಳಿ, ತೊಂದರೆ ಇಲ್ಲ ತೊಂದರೆ ಇಲ್ಲ, ನಾನು ನೀವ್ ಹೇಳಿದ್ರೆ ಅಂತ ಬರ್ದಷ್ಟೇ. 2850 ಬರುತ್ತೆ. ಎಸ್, ವೆರಿ ಗುಡ್ ಕರೆಕ್ಟ್. ಹೌದು, ಯಾಕಂದ್ರೆ ಇದು ಕರೆಕ್ಟ್. ವಾಟ್ ಯು ಸೆಡ್ ಇಸ್ ರೈಟ್. ಸೊ 2850 ಇಸ್ ದ ರೈಟ್ ಆನ್ಸರ್. ಸೊ ನೋಟ್ಸ್ ಅಲ್ಲಿ ಕರೆಕ್ಟ್ ಇದೆ ಅಲ್ವಾ? ನಾನು ಕಳ್ಸಿರೋ ನೋಟ್ಸ್ ಅಲ್ಲಿ ಇಲ್ಲ ಸರ್, ಅದ್ರ 3450 ಇತ್ತು ನೋಟ್ಸ್ ಅಲ್ಲಿ. ಹೌದಾ? ಸರ್ ಇವಾಗ ಅಡ್ಜಸ್ಟ್ ಮಾಡಿದಾಗ 2850 ವೆರಿ ಬಂತು ಗುಡ್, ಸರ್. ತೊಂದರೆ ಇಲ್ಲ, ಅಲ್ಲಿ ಬೇಕಾದ್ರೆ ಕರೆಕ್ಷನ್ ಮಾಡ್ಕೊಳ್ಳೋಣ. ಓಕೆ, ಕ್ಲರಿಕಲ್ ಮಿಸ್ಟೇಕ್ ಆಗಿದ್ರೆ ವಿ ವಿಲ್ ರೆಕ್ಟಿಫೈ ದಿಸ್. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ ಸರ್ ಆಫ್ ಅಂದ್ರೆ ಡಿವೈಡೆಡ್ ಬೈ 2 ಮಾಡಬೇಕು. ಎಸ್ ಹಾಫ್ ಡಿವೈಡ್ ಬೈ 2 ನೇ. ಓಕೆ, ಓಕೆ ಇದು ಗೊತ್ತಾಯ್ತಲ್ವಾ? ರೈಟ್. ಸರ್ ನಾವು ಇನ್ನೊಂದು ಚಿಕ್ಕ ಪ್ರಾಬ್ಲಮ್ ಇದೆ. ಓಕೆ, ದಿಸ್ ಈಸ್ ಏಪ್ರಿಲ್ ಮೇ 2018. ಎಸ್, ಯಾರಾದ್ರೂ ಓದಿ ಪ್ರಾಬ್ಲಮ್? ಎಸ್ ಸರ್ ಓದೋದಾ ಸರ್? ಎಸ್, ಅಲ್ಲ ಒಂದ್ ನಿಮಿಷ, ಬೇರೆ ಯಾರು ಓದ್ದೇ ಇರೋರು ಓದಿ, ಸೊ ದಟ್ ನನಗೆ ನಿಮ್ಮ ವಾಯ್ಸ್ ಫೆಮಿಲರ್ ಆಗ್ತೀರಾ, ನೀವು ನನಗೆ ಫೆಮಿಲರ್ ಆಗ್ತೀರಾ. ಎಸ್, ಓದಿ ನನಗೆ ನೋಡು. ಕವನ? ಹಾ ಸರ್. ಎಸ್, ಓದ್ತೀರಾ? ಹಾ ಸರ್. ಓಕೆ. From the following calculate reorder level, minimum level, maximum level, average stock level, danger level, right, minimum consumption right, 250 kgs per week, okay, maximum consumption 750 kgs per week, okay, normal consumption 400 kg per week, okay, minimum period reorder period 3 weeks, maximum period reorder period 7 weeks, normal period reorder period 4 weeks, for emergency purchases 2 weeks, okay, reorder quantity 2000 kgs. ಓಕೆ. ನೋಡಿ, ಇದರಲ್ಲಿ ನಿಮಗೆ ಒಂದು ಹೊಸದು ಬಂದಿದೆ, ಯಾವ್ದು ಹೇಳಿ? ನಾರ್ಮಲ್ ಕನ್ಸಂಪ್ಷನ್ ಸರ್. ಇನ್ನ ಕೊಟ್ಟಿದೆ, ಹಿಂದಿ ಪ್ರಾಬ್ಲಮ್ ಇತ್ತು, ಎರಡು ಪ್ರಾಬ್ಲಮ್ ಬಂದಿದೆ. ನಾರ್ಮಲ್ ಡೇಂಜರ್ ಲೆವೆಲ್ ಫಾರ್ ದ ಎಮರ್ಜೆನ್ಸಿ ವೆರಿ ಗುಡ್ ಪರ್ಚೇಸಸ್. ಫಾರ್ ದ ಎಮರ್ಜೆನ್ಸಿ ಪರ್ಚೇಸಸ್ ಸರ್. ಇದು ಯಾವ್ದಕ್ಕೆ ಬರುತ್ತೆ ಹೇಳಿ? ಡೇಂಜರ್ ಲೆವೆಲ್. ವೆರಿ ಗುಡ್ ನೋಡಿ ತಕ್ಷಣ ಗೊತ್ತಾಗುತ್ತೆ ಅಲ್ವಾ? ಸೊ ಎಮರ್ಜೆನ್ಸಿ ಪರ್ಚೇಸ್ಗೆ ನಾವು ಮಿನಿಮಮ್ ಡೆಲಿವರಿ ಪೀರಿಯಡ್ 3 ತಗೊಳಂಗಿಲ್ಲ, 7 ತಗೊಳಂಗಿಲ್ಲ, ಅಥವಾ ಅವರೇಜ್ ಮಾಡಂಗಿಲ್ಲ. ಅಂತ ಟೈಮಲ್ಲಿ ನೀವು ಡೆಲಿವರಿ ಪೀರಿಯಡ್ ಫಾರ್ ಎಮರ್ಜೆನ್ಸಿ ಪೀರಿಯಡ್ಗೆ 2 weeks ತಗೋಬೇಕು. ಸೊ ದಟ್ ಇಸ್ ದ ಒಂದು ಡಿಫ್ರೆನ್ಸ್. ಅದಕ್ಕೂ ಇದಕ್ಕೂ ಈಗ 3-4 ಪ್ರಾಬ್ಲಮ್ ಮಾಡಿದೀವಲ್ಲ, ಇದಕ್ಕೂ ಇದೊಂದು ವಸ್ತು ಬಂದಿದೆ ಇದರಲ್ಲಿ. ಸೊ ಎಮರ್ಜೆನ್ಸಿ ಪೀರಿಯಡ್ಗೆ ನೀವು 2 weeks ತಗೊಳ್ಳಿ ಟು ಕ್ಯಾಲ್ಕುಲೇಟ್ ಡೇಂಜರ್ ಲೆವೆಲ್. ಉಳಿದಿದ್ದೆಲ್ಲ ನಾವು 5 ನಾವು ಆಲ್ರೆಡಿ ಮಾಡಿದ್ದೇವೆ. ಮಿನಿಮಮ್ ಕನ್ಸಂಪ್ಷನ್ ಕೊಟ್ಟಿದ್ದಾನೆ, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಕೊಟ್ಟಿದ್ದಾನೆ, ನಾರ್ಮಲ್ ಕನ್ಸಂಪ್ಷನ್ ಕೊಟ್ಟಿದ್ದಾನೆ, ನಾವು ಅವರೇಜ್ ಮಾಡೋ ಅವಶ್ಯಕತೆ ಇಲ್ಲ. ಡೆಲಿವರಿ ಪೀರಿಯಡ್ 3 to 7 weeks. ಸಿಂಪಲ್ ಆಗಿ ಹಿಂದಿನ ಪ್ರಾಬ್ಲಮ್ ಅಲ್ಲಿ 3 to 7 ಅಂತ ಕೊಡ್ತದೆ, 4 to 6 ಅಂತ ಆ ರೀತಿ ಕೊಡ್ತಿದ್ನಲ್ವಾ ಸ್ಟೂಡೆಂಟ್ಸ್? ಎಸ್ ಸರ್. ಈಗ ಇದರಲ್ಲಿ ಮಿನಿಮಮ್ ರಿಆರ್ಡರ್ ಪೀರಿಯಡ್, ಮಿನಿಮಮ್ ಡೆಲಿವರಿ ಪೀರಿಯಡ್ ಸಪರೇಟ್ ಕೊಟ್ಟಿದ್ದಾನೆ, ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಸಪರೇಟ್ ಕೊಟ್ಟಿದ್ದಾನೆ, ಅಷ್ಟೇ ಡಿಫ್ರೆನ್ಸ್. ಸೊ ನಾರ್ಮಲ್ ರಿಆರ್ಡರ್ ಪೀರಿಯಡ್ ಸಪರೇಟ್ ಕೊಟ್ಟಿದ್ದಾನೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಅವರೇಜ್ ಮಾಡ್ತಿದ್ರೆ ಅದು ಮಾಡಂಗಿಲ್ಲ. ನಾರ್ಮಲ್ ಕನ್ಸಂಪ್ಷನ್ ಸಪರೇಟ್ ಇದೆ, ನಾರ್ಮಲ್ ರಿಆರ್ಡರ್ ಪೀರಿಯಡ್ ಸಪರೇಟ್ ಇದೆ, ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್ ಸಪರೇಟ್ ಇದೆ. ಪ್ರಾಬ್ಲಮ್ ಅರ್ಥ ಆಯ್ತಾ ಸ್ಟೂಡೆಂಟ್ಸ್?
Yes, sir. ನೋಡಿ ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ಫಸ್ಟ್ ನೀವು ಕರೆಕ್ಟ್ ಆಗಿ ನೀವು ನೋಡಿದ್ರೆ ಫಾರ್ಮುಲಾ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅವನೇ ಕೊಟ್ಟಿದ್ದಾನೆ 2000 kgs. ಸೊ ಯು ಜಸ್ಟ್ ನೌ ಅಪ್ಲೈ ದಿ ಫಾರ್ಮುಲಾ, ನಿಮಗೆ ಆನ್ಸರ್ ಗೊತ್ತಾಗ್ತಾ ಹೋಗುತ್ತೆ. ನಂಬರ್ 1, ಸೊ ರೀಆರ್ಡರ್ ಪೀರಿಯಡ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಫಾರ್ಮುಲಾ ಬರ್ಕೊಳ್ಳಿ, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್. ಸೊ ಯಾವುದೇ ಕ್ವಶನ್ ಕೊಡಲಿ ಸ್ಟಾಕ್ ಲೆವೆಲ್ಗೆ, ಡಿಟರ್ಮಿನೇಷನ್ ಆಫ್ ವೇರಿಯಸ್ ಸ್ಟಾಕ್ ಲೆವೆಲ್, ಫಸ್ಟ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ರೀಆರ್ಡರ್ ಲೆವೆಲ್ ಅಲ್ವಾ? ಎಸ್, ಫಾರ್ಮುಲಾ ಬರ್ಕೊಂಡ್ರಾ? ಎಸ್, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ? 750 kgs. ಎಸ್, 750 kgs ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ನೋಡಿ ಸಪ್ರೇಟ್ ಕೊಟ್ಟಿದ್ದಾನೆ. 7 sir. ಎಸ್, ವೆರಿ ಗುಡ್. ನೋಡಿ ಇಲ್ಲಿ ಮಿನಿಮಮ್ 3 ವೀಕ್ಸ್ ಇದೆ, ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ 7 ವೀಕ್ಸ್ ಇದೆ. ಹಾಗಾಗಿ ಇಲ್ಲಿ ನೀವು 7 ವೀಕ್ಸ್ ಅಂತ ಬರೀರಿ. Now, so you just multiply this 5,250. 5,250. Yes, 5,250. ಮುಂದೆ ಯೂನಿಟ್ ಆಫ್ ಮೆಜರ್ಮೆಂಟ್ ನ ಬರೆಯೋದನ್ನ ಮರಿಬೇಡಿ. This is most important. Okay, right. So this is reorder level. A reorder level is equal to maximum consumption into maximum reorder period 750 kgs into 7 weeks. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 5,250 kgs ಬಂದಿದೆ. ಓಕೆ, ಸೊ ದೆನ್ ವಿ ಗೋ ಫಾರ್ ನೆಕ್ಸ್ಟ್ ಲೆವೆಲ್, ದಟ್ ಈಸ್ ಮ್ಯಾಕ್ಸಿಮಮ್ ಲೆವೆಲ್ ಇಸ್ ಈಕ್ವಲ್ ಟು, ವಾಟ್ ಇಸ್ ದ ಫಾರ್ಮುಲಾ? ಎಸ್, ಯಾರಾದ್ರೂ ಹೇಳಿ. Reorder level minus normal consumption into normal delivery period. ನೋಡಿ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನೆಲ್ಲ ಮಾಡ್ತಿದ್ವಿ ನಾವು? ನಾರ್ಮಲ್ ಕನ್ಸಂಪ್ಷನ್ ಕೊಟ್ಟಿಲ್ಲ ಅಂತ ಆವರೇಜ್ ಕನ್ಸಂಪ್ಷನ್ ಆಗ್ತಿದ್ವಿ, ನಾರ್ಮಲ್ ಡೆಲಿವರಿ ಪೀರಿಯಡ್ ಕೊಟ್ಟಿಲ್ಲ ಅಂತೇಳಿ ಆವರೇಜ್ ಡೆಲಿವರಿ ಪೀರಿಯಡ್ ಆಗ್ತಿದ್ವಿ. ನೆನಪಿದೆನಾ ಸ್ಟೂಡೆಂಟ್ಸ್? ಓಕೆ, ಈ ಪ್ರಾಬ್ಲಮ್ ಅಲ್ಲಿ ಎರಡು ಕೊಟ್ಟಿದ್ದೇನಲ್ವಾ, ಹಾಗಾಗಿ ಅದನ್ನೇ ತಗೊಳ್ಳಿ. ರೈಟ್, ವಿದೇಶಿ ಗೊತ್ತಾಗ್ತಾ ಇದೆನಾ? ಗೊತ್ತಾಗ್ತಿದೆ. ಎಸ್, 5 ಫಾರ್ಮುಲಾ ಬರ್ಕೊಳ್ಳಿ, ರೀಆರ್ಡರ್ ಲೆವೆಲ್ ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ಡೆಲಿವರಿ ಪೀರಿಯಡ್. ಸೊ ಈಗ ರೀಆರ್ಡರ್ ಲೆವೆಲ್ ನಮಗೆ ಗೊತ್ತಿದೆ 5250 5,250 kgs ಮೈನಸ್, ಸೊ ನಾರ್ಮಲ್ ಕನ್ಸಂಪ್ಷನ್ ಎಷ್ಟಿದೆ ಪ್ರಾಬ್ಲಮ್? 400 kgs. ನೋಡಿ ಕೊಟ್ಟಿದ್ದಾನೆ, ನಾರ್ಮಲ್ ಕನ್ಸಂಪ್ಷನ್ 400 kgs ಪರ್ ವೀಕ್. kgs ಇಂಟು, ಸೊ ನಾರ್ಮಲ್ ಡೆಲಿವರಿ ಪೀರಿಯಡ್ ಅವನೇ ಕೊಟ್ಟಿದ್ದಾನೆ ನೋಡಿ, ಸಪರೇಟ್ ಆಗಿ ಕೊಟ್ಟಿದ್ದಾನೆ. ನಾರ್ಮಲ್ ಡೆಲಿವರಿ ಪೀರಿಯಡ್ ಎಷ್ಟಿದೆ? 4 weeks. ವೆರಿ ಗುಡ್, 4 weeks ಅಲ್ವಾ? ಸಾರಿ, ಇಂಟು 4 weeks. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ದಟ್ ಈಸ್ 5250 kgs minus 400 into 4 means 1,600 kgs. ಎಸ್, ಅದೆರಡು ನೀವು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 5250 ಮೈನಸ್ 1,600 3,650 kgs. 650 kgs. Yes. Okay, this is minimum level. Now coming to the third level, maximum level. So formula for this is, yes, Jayalakshmi heli. Maximum level is equals to reorder level plus reorder quantity minus minimum consumption into minimum reorder period. Yes, maximum level ಬರ್ಕೊಳ್ಳಿ. Maximum level is equal to reorder level plus reorder quantity ಅಥವಾ economic order quantity minus minimum consumption into minimum reorder period. So ನಮಗೆ ಗೊತ್ತಿದೆ reorder level is equal to 5,250 kg. Yes. 5,250 kgs plus reorder quantity ಅವನೇ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ. ಹೌ ಮಚ್? ಎಸ್, ನೋಡಿ 2000 kgs. 2000 kg. ಎಸ್, 2000 kgs ಕೊಟ್ಟಿದ್ದಾನೆ. ಹಾಗೇನೆ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಎಷ್ಟಿದೆ?
ಪ್ರಾಬ್ಲಮ್ ಅಲ್ಲಿ 250 kg. 250 kgs ಇಂಟು ಮಿನಿಮಮ್ ರಿಆರ್ಡರ್ ಪೀರಿಯಡ್ 3 weeks. Yes, sir. ಎಸ್ 3 weeks. ಈಗ ಸಿಂಪ್ಲಿಫೈ ಮಾಡಿ. ಸೊ 5250 ಪ್ಲಸ್ 2000 ಅಂತ ಹೇಳಿದ್ರೆ 7000. 7,250. ಎಸ್ 7250 kgs ಮೈನಸ್ 250 ಇಂಟು 3 ಅಂದ್ರೆ 750 kgs ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 7550 ಮೈನಸ್ 750 6,500 kgs. 6500. 500. ಎಸ್ 6500 kgs ಆಗುತ್ತೆ ನೋಡಿ. ದಿಸ್ ಇಸ್ ಮ್ಯಾಕ್ಸಿಮಮ್ ಲೆವೆಲ್. ನಾನು ಮಾಡ್ತಾರ ಸ್ಪೀಡ್ ಆಗ್ತಾ ಇದೆನಾ ಸ್ಟೂಡೆಂಟ್ಸ್? ಇಲ್ಲ ಸರ್. ಓಕೆ, ಆಗಿದ್ರೆ ಹೇಳಿ, ತೊಂದರೆ ಇಲ್ಲ. ಇನ್ನೂ ಸ್ಲೋ ಬೇಕಾದ್ರೆ ನಾನು ಮಾಡ್ತೀನಿ. ಓಕೆ, ನೆಕ್ಸ್ಟ್ ಲೆವೆಲ್ ಈಸ್ average stock level. Average stock level is equal to half of minimum level plus maximum level. ಇಲ್ಲಿ ಕನ್ಸಂಪ್ಷನ್ ತಗೋಬೇಡಿ, ಲೆವೆಲ್ ನಾವೇನು ಕಂಪ್ಯೂಟ್ ಮಾಡಿದ್ವಿ ಅದು ತಗೋಬೇಕು. average stock level is equal to half of minimum level plus maximum level. half of minimum level ಎಷ್ಟಿದೆ ಕಂಪ್ಯೂಟ್ ಮಾಡಿದೀವಲ್ಲ? 3,650. ಎಸ್ 3650 kgs ಪ್ಲಸ್ ಮ್ಯಾಕ್ಸಿಮಮ್ ಲೆವೆಲ್ ಈಗ ತಾನೇ ಕಂಪ್ಯೂಟ್ ಮಾಡಿದೀವಿ 6,500. ಎಸ್ ಇದೆರಡು ನಮಗೆ ಕೂಡಿದ್ರೆ ಹಾಫ್ ಆಫ್ ಎರಡು ಸೇರಿದ್ರೆ ಎಷ್ಟಾಗುತ್ತೆ? 9 10,150. 10,150. ಎಸ್ 10,150. ಇದ್ರ ಅರ್ಧ ಅಂತಂದ್ರೆ ಎಷ್ಟಾಗುತ್ತೆ? 5,075. 5,075. ಎಸ್ 5,075 kgs ನೋಡಿ. ಸೊ ದಿಸ್ ಈಸ್ ಅವರೇಜ್ ಸ್ಟಾಕ್ ಲೆವೆಲ್. ಸರ್ ನೋಟ್ಸ್ ಅಲ್ಲಿ ಎಸ್ ಮಿನಿಮಮ್ ಕನ್ಸಂಪ್ಷನ್ ಮತ್ತೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ತಗೊಂಡ್ ಮಾಡಿದೀರಾ? ಅಲ್ಲ, ಓಕೆ, ನಾನು ಅದನ್ನ ಹೇಳ್ತಾ ಇದ್ದೆ. ನಾನು ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಓಕೆನಾ? ಅದಕ್ಕೆ ಈಗ ಏನ್ ಮಾಡಿಸಿದಿನಲ್ವಾ, ಒಂದೆರಡು ಕಡೆ ಆಗಿದೆ ಮಿಸ್ಟೇಕ್, ಇದ್ರಲ್ಲೂ ಹಾಗೆ ಆಗಿದೆನಾ? ಹಾ ಸರ್. ಓಕೆ 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 ಈಗ ಏನ್ ಮಾಡ್ತಿದ್ದೀನಲ್ಲ ಆ ರೀತಿ ಕರೆಕ್ಷನ್ ಮಾಡ್ಕೊಳ್ಳಿ. ಆಗ್ಬೋದಾ ಸ್ಟೂಡೆಂಟ್ಸ್? ಎಲ್ರು ಓಕೆ? ನಾವು ಲಾಸ್ಟ್ ಒನ್, ಡೇಂಜರ್ ಲೆವೆಲ್ ಈಸ್ ಈಕ್ವಲ್ ಟು ನಾರ್ಮಲ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಅಂಡರ್ ಎಮರ್ಜೆನ್ಸಿ. ನೋಡಿ ಫಾರ್ಮುಲಾ ಇದೆ. ಡೇಂಜರ್ ಲೆವೆಲ್ ಈಸ್ ಈಕ್ವಲ್ ಟು ನಾರ್ಮಲ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಅಂಡರ್ ಎಮರ್ಜೆನ್ಸಿ. ಎಮರ್ಜೆನ್ಸಿಯಲ್ಲಿ ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾರೆ ಅದನ್ನ ತಗೋಬೇಕು. ಓಕೆ, ಎಸ್ ನಾರ್ಮಲ್ ಕನ್ಸಂಪ್ಷನ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ ನೋಡಿ? 400 kgs. kgsಾ? 400 kg. ಎಸ್ ವೆರಿ ಗುಡ್. ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಅಂಡರ್ ಎಮರ್ಜೆನ್ಸಿ ಸಪರೇಟ್ ಕೊಟ್ಟಿದೆ ನೋಡಿ. 2 weeks. ಎಷ್ಟು? 2 weeks. ವೆರಿ ಗುಡ್. ಓಕೆ, ಸೊ ಇದನ್ನ ನಾವು 400 into 2 weeks ಅಂದ್ರೆ ದಟ್ ಈಸ್ ಈಕ್ವಲ್ ಟು 800 kgs. ಸೊ ದಿಸ್ ಈಸ್ ನೋಡಿ ಡೇಂಜರ್ ಲೆವೆಲ್. ಓಕೆ, ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಓಕೆ,